ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಯುಗಾದಿ ಹಬ್ಬದ ಹಿನ್ನೆಲೆ ರಸ್ತೆ ಬದಿಯ ವ್ಯಾಪಾರಕ್ಕೆ ತಡೆ, ಜೂನಿಯರ್ ಕಾಲೇಜು ಮೈದಾನಕ್ಕೆ ಸ್ಥಳಾಂತರ. ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಮಹಿಳಾ ಸರ್ಕಾರಿ ನೌಕರರು ಭಾಗಿ, ಟ್ರ್ಯಾಕ್ ಸೂಟ್ ಕೊಡುವ ಮೂಲಕ ಪ್ರೋತ್ಸಾಹ, ಸಂಘದ ವತಿಯಿಂದ ಅಭಿನಂದನೆ. ಸಿಲಿಂಡರ್ ಬೆಲೆ ಏರಿಕೆ, ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರತಿಭಟನೆಗೆ ಪ್ರಾಂತ ರೈತ ಸಂಘ ಸಾಥ್. ಯುಗಾದಿ ಹಬ್ಬದ ಪ್ರಯುಕ್ತ ನಗರದಲ್ಲಿ ಉಂಟಾಗುವ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲು ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಪ್ರಮುಖ ಕ್ರಮ ಕೈಗೊಂಡಿದೆ. ರಸ್ತೆ ಬದಿಯಲ್ಲಿ ನಡೆಯುತ್ತಿರುವ ತರಕಾರಿ, ಹಣ್ಣು ಹಾಗೂ ಹೂವಿನ ವ್ಯಾಪಾರವನ್ನು ತಾತ್ಕಾಲಿಕವಾಗಿ ಜೂನಿಯರ್ ಕಾಲೇಜು ಮೈದಾನಕ್ಕೆ ಸ್ಥಳಾಂತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ರಸ್ತೆ ಬದಿಯ ಅಕ್ರಮ ವ್ಯಾಪಾರದಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಿರುವುದನ್ನು ಗಮನಕ್ಕೆ ತಂದರು. ಹಲವಾರು ಬಾರಿ ಸೂಚನೆ ನೀಡಿದರೂ ವ್ಯಾಪಾರಸ್ಥರು ಗಮನ ಹರಿಸದ ಹಿನ್ನೆಲೆ ಹಬ್ಬದ ದಿನಗಳಲ್ಲಿ ಜನಸಂದಣಿ ಹೆಚ್ಚಾಗುವುದರಿಂದ ಸಮಸ್ಯೆಯು ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಎಲ್ಲ ಸಣ್ಣಪುಟ್ಟ ವ್ಯಾಪಾರಸ್ಥರನ್ನು ಜೂನಿಯರ್ ಕಾಲೇಜು ಮೈದಾನಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಕುಡಿಯುವ ನೀರು ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಪುರಸಭೆಯು ಮಾಡಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಮಸ್ಕಾರ. ಬೇಲೂರಿನ ಎಲ್ಲ ಸಮಸ್ತ ನಾಗರಿಕರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವೇನು ರಸ್ತೆ ಬದಿಯಲ್ಲಿ ನಾವೆಷ್ಟು ಅವರಿಗೆ ಹೇಳಿದ್ರು ಅವ್ರು ಅದ್ರ ಬಗ್ಗೆ ಅರಿವು ತಾಂತಿಲ್ಲ. ತರಕಾರಿ ಅಂಗಡಿ ಇರ್ಬೋದು, ಹೂ ವ್ಯಾಪಾರ ಇರ್ಬೋದು, ಹಣ್ಣಿನ ವ್ಯಾಪಾರ ಇರ್ಬೋದು, ಎಲ್ಲ ರೋಡ್ ಸೈಡಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ತುಂಬಾ ಆಗ್ತಾ ಇದೆ. ಅವ್ರಿಗೆ ಎಷ್ಟು ಹೇಳಿದ್ರು ಅದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಹಂಗಾಗಿ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಾಡಿದ್ದೇನು ಸುಮಾರು ಯುಗಾದಿ ಹಬ್ಬ ಇದೆಯಲ್ಲ, ಹಂಗಾಗಿ ಅದನ್ನ ಜೂನಿಯರ್ ಕಾಲೇಜು ಮೈದಾನ ಇದೆಯಲ್ಲ, ಅಲ್ಲಿಗೆ ನಾವು ತರಕಾರಿ ಅಂಗಡಿ ಆಗಿರ್ಬೋದು, ಹಣ್ಣಿಂದು ವ್ಯಾಪಾರ ಏನು ಮಾಡ್ತೀರ ಅಲ್ಲಿಗೆಲ್ಲ ಶಿಫ್ಟ್ ಮಾಡಿಸ್ತಾ ಇದ್ದೀವಿ. ಜೊತೆಗೆ ಕುಡಿಯೋ ನೀರಿಂದು ಸಹ ಅಲ್ಲೇ ಅವೈಲೇಬಲ್ ಇದೆ, ಮತ್ತೆ ಲೈಟಿಂದು ಅಷ್ಟೇ. ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹ ಸಹಕರಿಸಬೇಕು. ಮತ್ತೆ ಇದರಿಂದ ಟ್ರಾಫಿಕ್ ಸಮಸ್ಯೆ. ಪಿಐ ರೇವಣ್ಣ ಮಾತನಾಡಿ, ಬೇಲೂರಿನ ಕಿರಿದಾದ ರಸ್ತೆಗಳ ಕಾರಣದಿಂದಲೇ ಪ್ರತಿದಿನ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ ಎಂದು ತಿಳಿಸಿದರು. ಕೆಲವು ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ರಸ್ತೆ ಕಡೆಗೆ ವಿಸ್ತರಿಸಿ ಜನರ ಗಮನ ಸೆಳೆಯುವ ಉದ್ದೇಶದಿಂದ ಮಾರಾಟ ನಡೆಸುತ್ತಿರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದು ತಿಳಿಸಿದರು. ಹಬ್ಬದ ಸಂದರ್ಭಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ತೀವ್ರವಾಗುತ್ತಿದ್ದು, ಪೂರ್ವಭಾವಿಯಾಗಿ ಯೋಜನೆ ರೂಪಿಸಿ ಪುರಸಭೆಯೊಂದಿಗೆ ಸಮಾಲೋಚನೆ ನಡೆಸಿದ್ದಾಗಿ ಹೇಳಿದರು. ಬೇಲೂರು ನಗರದಲ್ಲಿ ಅತ್ಯಂತ ಕಿರಿದಾದ ರಸ್ತೆಗಳಿರೋದ್ರಿಂದ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆಯನ್ನು ಪೊಲೀಸ್ ಸಿಬ್ಬಂದಿಗಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಾರ್ವಜನಿಕರು ಕೂಡ ಏನಪ್ಪ ಅಂತಂದರೆ, ರಸ್ತೆ ಮೇಲ್ಗಡೆ ಅಂಗಡಿಗಳನ್ನು ಹಾಕ್ಕೊಂಡು ವ್ಯಾಪಾರಸ್ಥರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಜಾಗ ಹಿಂಗಡೆ ಇದ್ದರೂ ಕೂಡ ಅವರು ತುಂಬ ಮುಂದೆ ಒಂದು ಉದ್ದೇಶ ಏನಪ್ಪ ಅಂದರೆ ಜನರಿಗೆ ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಂಗೆ ಹಾಕೊಂಡಿರ್ತಾರೆ. ಆ ಉದ್ದೇಶದಿಂದ ಈ ಪ್ರತಿ ಸಂತೆ ದಿವಸನೂ ಕೂಡ ಸಂತೆ ಅಲ್ಲಿದ್ದರೂ ಕೂಡ ಸಂತೆಯಲ್ಲಿ ಶಿಫ್ಟ್ ಮಾಡ್ತಾರೆ. ನೆನ್ನೆ ಇದೇ ಕಾರಣಕ್ಕೋಸ್ಕರ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಅವ್ರನ್ನ ಹೊರಗಡೆ ಕಳಿಸಿದ್ದೀವಿ. ತೊಗೊಂಡೋಗಿ ಇಲ್ಲಿ ಮಾರಾಟ ಮಾಡಬಾರ್ದು ಅಂತ. ಇದು ಮುಂದುವರಿಯುತ್ತೆ ಇದೇ ರೀತಿ. ಜೊತೆಗೆ ಪ್ರತಿ ಹಬ್ಬ ಬಂದಾಗ ಏನು ನಮ್ಮದು ಮುಖ್ಯ ರಸ್ತೆ ಇದೆ, ಮುಖ್ಯ ರಸ್ತೆಗೆ ಓಡ್ ಬಂದು ಎಲ್ಲರೂ ಹಾಕೊಂಡ್ಬಿಟ್ಟಿರ್ತಾರೆ ರಸ್ತೆ ಬದಿಗಳಲ್ಲಿ. ಮತ್ತು ಅಲ್ಲಿ ಅಂಗಡಿ ವ್ಯಾಪಾರಸ್ಥರು ಫುಟ್ಪಾತಲ್ಲಿ ಕೂರ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಅವ್ರು ರಸ್ತೆ ಮೇಲೆ ಹಾಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡಿರ್ತಾರೆ. ನಾವು ವಿನಾಕಾರಣ ಅವ್ರು ತೆಗ್ಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಸ್ಥಿತಿ ಬಂದುಬಿಡ್ತೀವಿ. ಆ ಉದ್ದೇಶಕ್ಕೋಸ್ಕರ ಈಗ ಪೂರ್ವಭಾವಿಯಾಗಿ ಮೊದಲೇ ನಾವೇನಪ್ಪ ಅಂದರೆ ಇದನ್ನು ಯೋಜನೆ ಮಾಡ್ಕೊಂಡು ಪುರಸಭಾ ಅಧ್ಯಕ್ಷರ ಜೊತೆ ಡಿಸ್ಕಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಪತ್ರ ವ್ಯವಹಾರ ಕೂಡ ಮಾಡಿ ಇವತ್ತು ಒಂದು ಪೂರ್ವಭಾವಿ ಪತ್ರಿಕಾ ಹೇಳಿಕೆಯನ್ನು ಕೂಡ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಆರೋಗ್ಯಾಧಿಕಾರಿ ಲೋಹಿತ್, ಮೀನಾಕ್ಷಿ, ವೆಂಕಟೇಶ್, ನಟರಾಜ್ ಹಾಜರಿದ್ದರು. ರಾಷ್ಟ್ರ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಜಿಲ್ಲೆಯ ಮಹಿಳಾ ಸರ್ಕಾರಿ ನೌಕರರು ಭಾಗವಹಿಸಲಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತೆರಳುತ್ತಿರುವ ಹಾಸನ ಜಿಲ್ಲೆಯ ಸಮಸ್ತ ಮಹಿಳಾ ಸರ್ಕಾರಿ ನೌಕರರ ಕ್ರೀಡಾಪಟುಗಳಿಗೆ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ತಿಳಿಸಲಾಯಿತು. ಹಾಸನ ಜಿಲ್ಲಾ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಅಭಿನಂದಿಸಿ ಟ್ರ್ಯಾಕ್ ಸೂಟ್ ಕೊಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. ನಮ್ಮನ್ನು ಆಗಲಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯವನ್ನು ಕೋರೋದ್ರ ಜೊತೆಯಲ್ಲಿ ನಮ್ಮ ಒಂದು ಸಂತಸದ ಸುದ್ದಿಯನ್ನು ಈ ಮೂಲಕ ತಮ್ಮ ಮೂಲಕ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಮ ಹಾಸನ ಜಿಲ್ಲೆಯ ವತಿಯಿಂದ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ಆಯ್ಕೆಯಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಶಿವಮೊಗ್ಗದಲ್ಲಿ ನಡೆದಂಥ ವಾಲಿಬಾಲ್ ಟೂರ್ನಿಮೆಂಟ್ನಲ್ಲಿ
ನಮ್ಮ ಸರ್ಕಾರಿ ಮಹಿಳಾ ನೌಕರರು ಅತ್ಯುತ್ತಮವಾದ ಪ್ರದರ್ಶನ ಮಾಡೋದ್ರ ಮೂಲಕ ವಾಲಿಬಾಲ್ ತಂಡ ಒಂದು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿತ್ತು. ಆ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಿರೋ ಖುಷಿಯಲ್ಲಿದ್ದು, ಅದೇ ರೀತಿಯಲ್ಲಿ ಈಗ ಆಯ್ಕೆಯಾಗಿರುವಂಥ ನಮ್ಮ ಹಾಸನ ಜಿಲ್ಲೆಯ ವಾಲಿಬಾಲ್ ಮಹಿಳಾ ತಂಡದ ಎಲ್ಲ ನೌಕರರು ಈಗ ರಾಷ್ಟ್ರಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ದೆಹಲಿಗೆ ತೆರಳುತ್ತಿದ್ದಾರೆ. ಈ ಒಂದು ಹಾಸನ ಜಿಲ್ಲೆಯಿಂದ ತೆರಳುತ್ತಿರುವಂಥ ನಮ್ಮ ಎಲ್ಲ ಮಹಿಳಾ ಸರ್ಕಾರಿ ನೌಕರರ ಕ್ರೀಡಾಪಟುಗಳಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಆಲ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ನಮ್ಮ ಒಂದು ಕ್ರೀಡಾಪಟುಗಳು ಯಾವ ಮಟ್ಟದ ಒಂದು ವಾಲಿಬಾಲ್ ಪ್ರದರ್ಶನ ಮಾಡಿದ್ರು ಅಂದರೆ ನಾವು ಸಹ ಅಲ್ಲಿ ಶಿವಮೊಗ್ಗದಲ್ಲಿ ನೋಡಿದೋ ರೋಮಾಂಚಕರವಾಗಿ ಆಟವನ್ನು ಆಡಿ ಅಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯುವ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ನಿರ್ದೇಶಕರುಗಳಾದ ಯತೀಶ್ ಆರ್, ಸುರೇಶ್ ಡಿ, ಪರಮೇಶ್ ಎಎನ್, ವರುಣ್ ಕುಮಾರ್ ಸಿಎಸ್ ಹಾಗೂ ಶ್ರುತಿ ಬಿಎಂ ಇತರರು ಹಾಜರಿದ್ದರು. ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜನವಾದಿ ಮಹಿಳೆ ಸಂಘಟನೆ ಹಾಗೂ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ಲಿಂಗರಾಜು ಮೂರ್ತಿ ಮಾತನಾಡಿ, ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡುವ ಮೂಲಕ ದೇಶವ್ಯಾಪ್ತಿ ತೈಲ ಮಾರುಕಟ್ಟೆಯಲ್ಲಿ ಏರುಪೇರಾಗಿದ್ದು, ಇದರಿಂದ ರಾಜ್ಯದಲ್ಲೂ ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಜನರು ಸಂಕಷ್ಟಕ್ಕೆ ಸರ್ಕಾರ ತಂದಿದೆ. ಕೂಡಲೇ ಯುದ್ಧ ನಿಂತು ಶಾಂತಿ ನೆಲೆಸಬೇಕೆಂದು ತಿಳಿಸಿದರು. ಆಮದು ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ರೆ ಇನ್ನು ಕನಿಷ್ಠ 200 ದಿನಗಳವರೆಗೆ ಆ ದೇಶಕ್ಕೆ ಅಗತ್ಯವಾಗಿರ್ತಕ್ಕಂಥ ತೈಲೋತ್ಪನ್ನಗಳು ಅವರ ಹತ್ರ ಸ್ಟಾಕ್ ಇದೆ. ಚೈನಾದಂಥ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಚೈನಾ ದೇಶ ಮುಂದಿನ 200 ದಿನಗಳವರೆಗೆ ಅವರಿಗೆ ದೇಶಕ್ಕೆ ಅಗತ್ಯ ಇರತಕ್ಕಂಥ ತೈಲೋತ್ಪನ್ನಗಳನ್ನು ಸ್ಟಾಕ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಅವರ ದೂರಾಲೋಚನೆ. ಆ ಥರದ್ದೊಂದು ದೂರಾಲೋಚನೆ ಮೋದಿಯವರಿಗೆ ಇರಬೇಕಾಗಿತ್ತು. ಹಾಗಾಗಿ ಮೋದಿಯವರ ವೈಫಲ್ಯ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನೋಡಿ, ಭಾಳ ಜನ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಕ್ಕಂಥ ನಮ್ಮ ಯುವಕರಿದ್ದೀರಿ. ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಏನು ಯಾವುದೋ ಧರ್ಮದ ಕಾರಣಕ್ಕಾಗಿ ಇರಾನ್ ದೇಶದ ಮೇಲೆ ಅಮೆರಿಕ ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಇಡೀ ವಿಶ್ವದಲ್ಲಿ ಯಾವುದೇ 2 ದೇಶಗಳ ನಡುವೆ ಯಾವುದೇ ಮೂಲೆಯಲ್ಲಿ ಯಾವುದಾದ್ರೂ ಕಾರಣಕ್ಕೋಸ್ಕರ ಯುದ್ಧ ನಡೆದರೆ ಅದು ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ನಮಗಿದು ಗೊತ್ತಾಗಿದೆ. ನೋಡಿ, ಇವತ್ತು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡ್ತಾ ಇರೋದ್ರಿಂದ ಪರಿಣಾಮವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಮತ್ತು ಹೆಚ್ಚಿನ ಬೆಲೆ ಆಗ್ತಾ ಇದೆ. ತೈಲೋತ್ಪನ್ನಗಳು ಇನ್ನೂ ಪೆಟ್ರೋಲ್ ಡೀಸೆಲ್ ಸಹಿತ ಯುದ್ಧ ನಿಲ್ಲೋ ಸ್ಥಿತಿ ಕಾಣ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಸಹಿತ ಅಡುಗೆ ಅನಿಲದ ಬೆಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಅಷ್ಟೇ ಅಲ್ಲ, ದುಡ್ಡು ಕೊಟ್ಟರು ಕೂಡ ಅಡುಗೆ ಅನಿಲ ತೈಲೋತ್ಪನ್ನಗಳು ಸಿಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ರಿಂದ ಈಗಾಗಲೇ ನಮ್ಮ ಮುಖಂಡರುಗಳು ಹೇಳಿದಾಗ ಇಡೀ ವಿಶ್ವದಲ್ಲಿ ಶಾಂತಿ ಬೇಕು, ಯುದ್ಧ ಬೇಡ ಅಂತಕ್ಕಂಥದ್ದನ್ನು ನಾವೆಲ್ಲ ಅನುಸರಿಸಬೇಕು. ಜೊತೆಗೆ ಬಹಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸಿದಂಗೆ ಹೇಳ್ತಾ ಇರ್ತಾರೆ, ಒಂದು ಕಾಲದಲ್ಲಿ ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ, ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತರಾಜ್, ತಾಲೂಕು ಅಧ್ಯಕ್ಷ ಮಹದೇವು, ಸುಶೀಲಾ, ಗುರುಸ್ವಾಮಿ, ರಾಮಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಒಕ್ಕಲಿಗರ ವೇದಿಕೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಾಗೂ ರೈತರಿಗೆ ಮತ್ತು ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಅಲ್ಲದೆ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ನಮ್ಮ ಸಮುದಾಯದಲ್ಲಿ ಬಿ4 ಹಾಕ್ಬೇಕಾದ್ರೆ ಏನಂತ ಆಗ್ತೀರಾ? ನಾನು ಒಕ್ಕಲಿಗ ಅಂತ ತಾನೇ ಆಗ್ತೀರಾ? ಸಮುದಾಯಕ್ಕೆ ಏನಾದ್ರು ಕೆಲಸ ಮಾಡ್ರಿ. ಸುಮ್ಮನೆ ನೀವು ಬರೀ ನಿಮ್ದೆ ನಿಮ್ಗೆ ಯಾರು ನಿಮ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಮಾಡ್ಕೊಡೋದು, ಇವನ್ ಯಾವ ಫಾಲೋವರ್ಸ್ ಇದ್ರೆ ಅವ್ರಿಗೆ ಮಾಡ್ಕೊಡೋದು. ಸಮುದಾಯಕ್ಕೆ ಏನಾದ್ರು ಕಿಂಚಿತ್ತಾರು ಕೆಲಸ ಮಾಡ್ಬೇಕು ಅಂತ ಒಂದ್ ಸ್ವಲ್ಪನಾದ್ರೂ ಮನ್ಸಲ್ಲಿದ್ರೆ ನಿಜವಾಗ್ಲೂ ಈ ಮೂಲಕ ಹೇಳ್ತಾ ಇದ್ದೀನಿ, ಯಾರೇ ಕೂಡ ಕೇಳ್ಕೊಂತ ಇರ ಮತ್ತೆ ವಿಡಿಯೋ ಮಾಡ್ಕೊಂತ ಇರ, ಇದನ್ನ ಪ್ರತಿಯೊಬ್ರು ನೀವು ಇದು ಮಾಡಿ. ಜನಪ್ರತಿನಿಧಿಗಳು ನಮ್ಮ ಹಾಸನದಲ್ಲಿ ಒಂದೇ ಒಂದು ಸರ್ಕಲ್ ಇಲ್ಲ, ಒಂದೇ ಒಂದು ಕೆಂಪೇಗೌಡರು ಬೋರ್ಡ್ ಇಲ್ಲ. ಕೆಂಪೇಗೌಡರ ಪುತ್ಥಳಿ ತರ್ತೀವಿ ನಾನು ಕೂಡ ಪ್ರಯತ್ನ ಪಟ್ಟಾಗ ಇದೇ ಶಾಸಕರು ನಾನು ಬುಕ್ ಮಾಡಿ ಬಂದಿದ್ದೀನಿ, ನೀವು ತಡೀರಿ ಅಂತ ಯಾವಾಗ ಮಾಡ್ತಾರೋ ಅವ್ರದ್ದು ಟರ್ಮ್ ಮುಗಿಬೇಕು, ನೆಕ್ಸ್ಟ್ ಟರ್ಮ್ ಬಂದಾಗ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಬಿಟ್ಕೊಟ್ರೆ ನಾವಾದ್ರೂ ಮಾಡ್ತೀವಿ. ಆ ಸಮುದಾಯ ಕೆಲಸ ಮಾಡಕ್ ಬಂದಿದ್ವಿ, ಸಮುದಾಯ ಕೆಲಸ ಮಾಡೋಗೋಣ, ಏನ್ ಮಾಡೋಣ ಅಲ್ವಾ? ಇರೋಷ್ಟು ದಿವಸ ನಾವು ಕೆಲಸ ಮಾಡೋಗೋಣ. ಅಟ್ಲೀಸ್ಟ್ ನಮ್ ಕೈಲಿ ಅಧಿಕಾರ ಇಲ್ಲ, ನಮ್ ಕೈಲಿ ದುಡ್ಡು ಇಲ್ಲ, ಅಧಿಕಾರ ಇರೋ ಅಟ್ಲೀಸ್ಟ್ ಏನಾದ್ರು ಒಂದು ಸಮುದಾಯಕ್ಕೆ ಏನ್ ನಾವು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಹಾಜರಿದ್ದರು. ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು.
ನಗರದ ಎನ್ಆರ್ ಸರ್ಕಲ್ ಬಳಿ ಇರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಪುಷ್ಪಾಂಜಲಿ ಅರ್ಪಿಸಿ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಅಭಿಮಾನಿಗಳಿಗೆ ಅನ್ನಸಂತರ್ಪಣೆ ಮಾಡಲಾಯಿತು. ಇದೇ ವೇಳೆ ಅಭಿಮಾನಿಗಳು ಮಾತನಾಡಿ, ನಟ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರು ಯಾವಾಗಲೂ ಸಮಾಜದ ಒಳಿತಿಗೆ ಶ್ರಮಿಸಿದವರು. ನಾವು ಅವರ ಅಭಿಮಾನಿಗಳು, ಅವರದ್ದೇ ದಾರಿಯಲ್ಲಿ ನಡೆಯುತ್ತೇವೆಂದು ತಿಳಿಸಿದರು. ಇವತ್ತಿನ ದಿನ ನಮ್ಮ ಹಾಸನದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ, ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ, ರಾಜರತ್ನ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು 51ನೇ ಹುಟ್ಟುಹಬ್ಬವನ್ನು ಈ ನಮ್ಮ ಹಾಸನದ ಎನ್ಆರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಾಸನದ ಗಣ್ಯಾತಿ ಗಣ್ಯರೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಮ್ಮ BJP ಮುಖಂಡರಾದಂಥ ಕಾಂತಣ್ಣವರು, ಆಮೇಲೆ BN ಮಾಂತೇಶಣ್ಣನವರು, ಆಮೇಲೆ ಬಾಬಣ್ಣವರು, ಮಾರ್ಕೆಟ್ ಬಾಬಣ್ಣ, ಆಮೇಲೆ ಹೇಮಣ್ಣನವರು, ಆಮೇಲೆ ಕುಮಾರ್ ಮಾಂತೇಶ್ ಅವರು, ಆಮೇಲೆ ಕವಿತಾ ಮೇಡಮ್ ಅವರು ಎಲ್ಲರೂ ಇದ್ದಾರೆ. ನಗರದ AVK ಕಾಂತಮ್ಮ ಮಹಿಳಾ ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಹಳೆಯ ವಿದ್ಯಾರ್ಥಿನಿಯರ ಸಂಘ ಮತ್ತು ಭಾರತ ಸೇವಾದಳ ಇವರ ಸಹಯೋಗದಲ್ಲಿ ಕಾಲೇಜಿನ ಹಾರ್ನಹಳ್ಳಿ ರಾಮಸ್ವಾಮಿ ಸುಶೀಲಮ್ಮ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮನೋವೈದ್ಯೆ ಡಾಕ್ಟರ್ ನಿರುಪಮಾ ಕಿರಣ್ ಭಾಗವಹಿಸಿ ವಿಶೇಷ ಉಪನ್ಯಾಸ ನೀಡಿದರು. ಎರಡನ್ನೂ ಆರೋಗ್ಯವಾಗಿ ಒಂದು ಹದದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ನಾವು ಇದನ್ನೆಲ್ಲ ಸಾಧಿಸ್ಬೇಕಾದ್ರೆ ನಾನು ಆರೋಗ್ಯವಾಗಿ ಇರಬೇಕಂದ್ರೆ ಹೇಗೆ ಸಾಧ್ಯ? ಯಾಕಂದ್ರೆ ನಾನು ತುಂಬ ಜನ ಮಕ್ಕಳಿರೋದ್ರಿಂದ ನಾನು ಏನು 1 to 1 ಮಾತಾಡೋ ಕಷ್ಟ ಆಗುತ್ತೆ. ನಾನೇ ಹೇಳಿ ಮುಗಿಸ್ತೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಕ್ಕಳ ದೈಹಿಕ ಚಟುವಟಿಕೆ. ನೀವು ಏನೇ ಸಮಸ್ಯೆ, ಯಾವುದೇ ಸ್ಥಿತಿಲಿದ್ದರೂ ಪ್ರತಿದಿನ ನಿರಂತರವಾಗಿ ನಿಮಗೆ ಖುಷಿ ಕೊಡುವಂಥ ದೈಹಿಕ ವ್ಯಾಯಾಮ ಚಟುವಟಿಕೆ ಅಂದರೆ ನೀವು ಏರೋಬಿಕ್ಸ್. ಮಹಾತ್ಮ ಗಾಂಧೀಜಿಯವರು ಹೇಳುವ ಹಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂತ ಮಾತೇನಿದೆಯಲ್ಲ, ಅದು ಅಕ್ಷರಶಃ ಅನುಷ್ಠಾನಗೊಳ್ಳಬೇಕಾದ್ರೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಸದೃಢರಾಗಬೇಕು. ಜೀವನದ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ಲುವುದರ ಮೂಲಕವಾಗಿ ತಮ್ಮ ಒಂದು ಆತ್ಮ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವಂತಹ ಒಂದು ಅಗತ್ಯ ಇದೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಬದುಕುವನ್ನ ರೂಢಿಸಿಕೊಂಡಾಗ ಮಾತ್ರ ಅದು ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ತನ್ನ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಇರ್ಬೋದು, ಒಂದು ಸುಂದರವಾದಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳು ನಾನು ಬಹಳ ಸಾರಿ ಹೇಳ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಡಾಕ್ಟರ್ ಸಿ ಚ ಯತೀಶ್ವರ್ ವಹಿಸಿದ್ರು. ಇದೇ ವೇಳೆ ವಾರಿಜಾ SH, ಡಾಕ್ಟರ್ ಮಂಜುಳಾ P, ರಾಣಿ VS ಹಾಜರಿದ್ದರು. ಪುನೀತ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ಪ್ರತಿಭಾವಂತ ನಟರಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ ಮಹಾನ್ ವ್ಯಕ್ತಿ ಎಂದು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ BR ತೀರ್ಥಂಕರ್ ಹೇಳಿದರು. ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ಧ್ವಜಸ್ತಂಭದ ಬಳಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಂತರ ಮಾತನಾಡಿದ ಅವರು, ಅನಾಥಾಶ್ರಮಗಳು, ಶಾಲೆಗಳು, ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೀಡಿದ ನೆರವುಗಳು ಸಮಾಜಕ್ಕೆ ದೊಡ್ಡ ಮಾದರಿಯಾಗಿವೆ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಜೀವನದಲ್ಲಿ ಮಾಡಿದ ಸೇವಾ ಕಾರ್ಯಗಳು ಇಂದು ಕೂಡ ಅನೇಕ ಮಂದಿಗೆ ಪ್ರೇರಣೆಯಾಗಿವೆ. ಯುವಕರು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ಬದಲಾವಣೆ ತರಬಹುದು. ಅವರ ಸರಳತೆ, ಶಿಸ್ತು ಹಾಗೂ ಕಠಿಣ ಪರಿಶ್ರಮ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಾಗಬೇಕೆಂದು ಅವರು ಅಭಿಪ್ರಾಯಪಟ್ಟರು. ಪ್ರೇಮಿಗಳೇ, ಅಪ್ಪು ಸರ್ ಅಭಿಮಾನಿಗಳೇ ಹಾಗೂ ಇಡೀ ದೇಶಾದ್ಯಂತ ಕಂಡ ಅಪ್ಪು ಅವರ ತುಂಬಾ ಅಭಿಮಾನಿಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ 51ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಲು ಬಂದಿದ್ದಾರೆ. ಇವರಲ್ಲಿ ಜಾತಿ ಮತ ಇಲ್ಲ ಹಾಗೂ ಎಲ್ಲ ಪ್ರೇಮಿಗಳು, ಕನ್ನಡ ಪ್ರೇಮಿಗಳು, ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಪುನೀತ್ ರಾಜ್ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅಭಿಮಾನಿಗಳು ಸರ್ವರು ಸಹ ಇಲ್ಲಿ ಬಂದು ಸೇರಿಕೊಂಡು ಈ ಒಂದು 51ನೇ ಹುಟ್ಟುಹಬ್ಬನ ಆಚರಣೆ ಸಂದರ್ಭದಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ಪುನೀತ್ ರಾಜ್ಕುಮಾರ್ ಸಂಘದ ವತಿಯಿಂದ, ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಹಾಗೂ ಶಿವಣ್ಣ ಸಂಘದ ವತಿಯಿಂದ ಸ್ವಾಗತ ಬಯಸುತ್ತಾ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರು ಮಾನವೀಯತೆ, ಸಹಾನುಭೂತಿ ಮತ್ತು ಸೇವೆಯ ಮೂರ್ತಿಯಾಗಿ ಬದುಕಿದವರು. ತಮ್ಮ ಖಾಸಗಿ ಜೀವನದಲ್ಲಿಯೂ ಸಹ ಬಡವರು, ಅನಾಥರು ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಸದಾ ಮುಂದಾಗುತ್ತಿದ್ದರು.
ಅವರಂತಹ ವ್ಯಕ್ತಿಗಳು ಸಮಾಜದಲ್ಲಿ ಅಪರೂಪ ಎಂದ ಅವರು, ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸುವುದರ ಜೊತೆಗೆ 1000 ಮಂದಿಗೆ ಅನ್ನಸಂತರ್ಪಣೆ ಏರ್ಪಡಿಸಿದ್ದು ವಿಶೇಷವಾಗಿದೆ ಎಂದರು. ಈ ನಮ್ಮ ರಾಜಕಾರಣಿಗಳು ಅವ್ರನ್ನ ಅವಲಂಬಿಸಬೇಕಾಗುತ್ತೆ. ಈ ಕಡೆ ಒಂದು ಕೊಟ್ಟರೆ ಸಾಕು, ಮುಂದ್ಗಡೆ ಒಂದು ಫ್ಲೆಕ್ಸ್ ಹಾಕೊಂಡು ನಾನು 10 ಕೋಟಿ 5 ಕೋಟಿ ಅಂತಾರೆ. ಅವರು ಸಾವಿರಾರು ಜನಕ್ಕೆ ಕಣ್ಣು ಕೊಟ್ಟರು, ಏನೇನು ಕೊಟ್ಟರು ಅಂತ ಅವ್ರಿಗೆ ಹೇಳೋಕ್ಕಲ್ಲ. ಏನೋ ಕೋಟ್ಯಾಂತರ ರೂಪಾಯಿನ ದಾನ ಮಾಡೋದ್ರೂ ಅವ್ರು ಎಲ್ಲೂ ತೆರೆಮರೆಯಲ್ಲೇ ಇದ್ದು ಅವರು ದಾನ ಮನುಷ್ಯ ಕೊಟ್ಟ ಕೈನ ಮತ್ತೆ ತೋರಿಸ್ಲೇ ಇಲ್ಲ. ಅವರು ಅಂಥ ಪ್ರೇರಣೆ ಆಗಿದ್ದಾರೆ. ನಮ್ಮ ಯುವಕರಿಗೆ ಅದು ಮಾದರಿ ಆಗಲಿ. ಅವರನ್ನು ಪ್ರತಿ ವರ್ಷವೂ ಈ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವ್ರಿಗೆ ಬೆಳೆಸ್ಕೊಂಡು ಬಂದು ನಾನು ಒಬ್ಬ ಅಭಿಮಾನಿಯಾಗಿ ಅವರ ಆದರ್ಶವನ್ನು ಸ್ವಲ್ಪ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ 4 ಜನಕ್ಕೆ ಅವ್ರ ಮಾದರಿ ಆಗಲಿ, ಯುವಕರಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಎಲ್ಲರೂ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಸಂಘದ ನವೀನ್, ಡೆಕೋರೇಷನ್ ರಾಜು, ಎಸ್ಬಿಐ ಮಂಜು, ಫಣೀಂದ್ರ, ತಿಲಕ್, ಅಶು, ಕುಮಾರ್, ಮುಜು, ಸುಬ್ರಹ್ಮಣ್ಯ, ಸುಲೈಮನ್, ಶಶಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 25ರಂದು ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸಬೇಕೆಂದು ಮುಖಂಡ ಸೋಸಲೆ ಶಿವಕುಮಾರ್ ತಿಳಿಸಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ವಿವಿಸಿ ಟಿವಿಯೊಂದಿಗೆ ಮಾತನಾಡಿ, ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪಕ್ಷಾತೀತವಾಗಿ ಬಲಗೈ ಸಮುದಾಯದ ಸಚಿವರು, ಶಾಸಕರುಗಳು ಹಾಗೂ ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರಲು ಹಾಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಲು ಬಲಗೈ ಸಮುದಾಯದ ಮತದಾರರು ಕಾರಣ ಎಂಬುದನ್ನು ಸರ್ಕಾರ ಮರೆಯಬಾರದು. ಒಳ ಮೀಸಲಾತಿಯಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಕಂಡುಬಂದ ತಕ್ಷಣ ಸರ್ಕಾರದಲ್ಲಿರುವ ಸಮುದಾಯದ ಎಲ್ಲ ಸಚಿವರು ಹಾಗೂ ಶಾಸಕರು ರಾಜೀನಾಮೆ ನೀಡಿ ಹೊರಬರಬೇಕೆಂದು ಆಗ್ರಹಿಸಿದರು. ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈ 130 ಸೀಟ್ ಬರಬೇಕಾದ್ರೆ ಬಹಳ ಮಹತ್ವವಾದ ಪಾತ್ರನ ವಹಿಸಿದೆ. ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿರಬೇಕು. ಯಾಕಂತಂದರೆ ವರ್ಣದಲ್ಲಿ ಸಿದ್ದರಾಮಯ್ಯನವರು ಗೆಲ್ಲಬೇಕಾದ್ರೆ ನಮ್ಮ SC ಶೆಡ್ಯೂಲ್, ನಮ್ಮ ಬಲಗೈ ಸಮಾಜದ ಓಟು ಭಾಳ ನಿರ್ಣಾಯಕ ಅಂತ ಈ ಮೂಲಕ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀನಿ. ನಮಗೆ ಬಲಗೈ ಸಮಾಜ ಯಾವತ್ತಾದರೂ ಏನಾದರೂ ಈ ಒಳ ಮೀಸಲಾತಿಲಿ ಅನ್ಯಾಯ ಆದರೆ ನೆಕ್ಸ್ಟು ಸಿದ್ದರಾಮಯ್ಯನವರ ಚುನಾವಣೆಗೂ ಸಹ ನಾವು ಪ್ರಭಾವ ಬೀರಬೇಕಾಯ್ತು ಅಂತ ಈ ಮೂಲಕ ಹೇಳ್ತಾ, ನಮ್ಮ ಬಲಗೈ ಸಮಾಜದವರು ನಮ್ಮ ಅಲ್ಲಿ ಸಿದ್ದರಾಮಯ್ಯನವರು 27ರಲ್ಲಿ ಡಿಸೈಡ್ ಏನು ತಗೋತಾರೆ ಅದ್ರ ಮೇಲೆ ನಿಂತಿರ್ತದೆ. ಯಾಕಂತಂದರೆ ನಮ್ಮ ಬಲಗೈ ಸಮಾಜದವರು ಯಾವೊಂದು ಪಕ್ಷ ಆಗಿರ್ಬೋದು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ಮತ್ತು ಗ್ಯಾರಂಟಿ, ಯಾಕಂತಂದರೆ ಅವರು ನಮ್ಮ ಬಲಗೈ ಸಮಾಜದವರು, ಅವ್ರು ಬರಲೇಬೇಕು, ಅವರು ರಾಜೀನಾಮೆ ಕೊಡಲೇಬೇಕು. ಖರ್ಗೆ ಆಗಿರ್ಬೋದು, ಮಾದೇವಪ್ಪನವರಾಗಿರ್ಬೋದು. ಈ ಸಂದರ್ಭದಲ್ಲಿ ಮಾವಿನಹಳ್ಳಿ ರಾಜೇಶ್ ಹಾಜರಿದ್ದರು. ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಜಯಂತಿ ಮಹೋತ್ಸವವನ್ನು ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸರಳವಾಗಿ ನಡೆಸಲಾಯಿತು. ಪೂರಿಗಾಲಿ ಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿರವರ ನೇತೃತ್ವದಲ್ಲಿ ಶ್ರೀ ರೇಣುಕಾಚಾರ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು. ಈ ವೇಳೆ ಮನ್ಮೂಲ್ ನಿರ್ದೇಶಕ ವಿಶ್ವಾಸ್ ಮಾತನಾಡಿ, ಶ್ರೀ ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಆಚರಣೆ ಮಾಡುತ್ತಿದ್ದು ಅನ್ನಸಂತರ್ಪಣೆ ಸಹ ಏರ್ಪಡಿಸಲಾಗಿದೆ. ದೇಶ ಹಾಗೂ ರಾಜ್ಯದ ಜನತೆ ಒಳ್ಳೆಯದು ಮಾಡಲಿ ಎಂದರು. ಇದೇ ವೇಳೆ ಸಾರ್ವಜನಿಕರಿಗೆ ಸಿಹಿ ಜೊತೆಗೆ ಪ್ರಸಾದ ವಿನಿಯೋಗ ಸಹ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಿಗಾಲಿ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮಿ, ವೀರಶೈವ ಮಹಾಸಭಾಧ್ಯಕ್ಷ ಕುಂದೂರು ಮೂರ್ತಿ, ಬಾಲುಕಿರುಗಾವಲು ಭೂವಳ್ಳಿ ಗಜೇಂದ್ರ, ಕುಂದೂರು ಪ್ರಕಾಶ್, ಶಿವಸ್ವಾಮಿ, ಮಲೇಶ್, ತೊಟ್ಟಿಮನೆ ಚೆನ್ನಪ್ಪ, ದಯಾಶಂಕರ ಸೇರಿದಂತೆ ಹಲವರು ಹಾಜರಿದ್ದರು. ಜಗದ್ಗುರುಗಳಾದಂಥ ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಮಳವಳ್ಳಿಯ ಎಲ್ಲ ಭಕ್ತರು ಸೇರಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಲ್ಲ ವರ್ಷಗಳಂತೆ ಈ ಜಯಂತಿನೂ ಕೂಡ ಒಂದು ಸದ್ಗುರು ಜಯಂತಿ, ಎಲ್ಲ ಮಳವಳ್ಳಿ ಜಯಂತಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ರಿಗೂ ಆಶೀರ್ವಾದ ಮಾಡಲಿ, ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಎಲ್ಲಕ್ಕೂ ಒಳ್ಳೆಯದಾಗಲಿ ಅಂತ ದೇವರನ್ನು ಕೇಳಿಕೊಂಡು ನಮ್ಮ ಹಲವಾರು ವರ್ಷಗಳಿಂದ ಶ್ರೀ ಗುರು ರೇಣುಕಾಚಾರ್ಯ ಜಯಂತಿಯನ್ನು ಸಾಂಕೇತಿಕವಾಗಿ ಆಚರಿಸ್ತಾ ಬರ್ತಾ ಇದ್ದು, ಆದರೆ ಈ ಸಾರಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಸಾರ್ವಜನಿಕವಾಗಿ ಆಚರಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡು ನಮ್ಮ ಪುರಿಗಾಲಿ ಬುದ್ಧಿಯವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತರ ಸಹಕಾರ ಕೊಟ್ಟು ಈ ದಿನ ಈ ಕಾರ್ಯಕ್ರಮವನ್ನು ನಮ್ಮ ಕೆಎಸ್ಆರ್ಟಿ ಬಸ್ ಸ್ಟ್ಯಾಂಡ್ ಮುಂದೆ ಹಳೆ ಮಾದರಿಯಂತೆ ವಾಹನಗಳ ಎಫ್ಸಿ ಶುಲ್ಕವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಲಾರಿ ಮಾಲೀಕರೊಂದಿಗೆ ಮಲತಾಯಿ ಧೋರಣೆ ನಡೆಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಇಂದು ಲಾರಿ ಮಾಲೀಕರ ಸಂಘದ ಕಾರ್ಯಕರ್ತರು ಆರ್ಟಿಒ ಕಚೇರಿ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಯ ಮನವಿ ಪತ್ರ ಸಲ್ಲಿಸಿದರು.
ನಗರದ ಪ್ರಾದೇಶಿಕ ಸಾರಿಗೆ ಕಚೇರಿ ಎದುರು ಲೋಕಲ್ ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಜಿಯಾವುಲ್ಲಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆ ವಿರೋಧಿಸಿ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಜಿಯಾವುಲ್ಲಾ ಅವರು ಹಳೆಯ ಮಾದರಿಯಲ್ಲೇ ವಾಹನಗಳ ಎಫ್ಸಿ ಶುಲ್ಕವನ್ನು ಮುಂದುವರಿಸಲು ಮೀನಾವೇಶವಾಡುತ್ತಿರುವ ಕ್ರಮ ಸರಿಯಿಲ್ಲ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ರಾಜಸ್ಥಾನ ಮತ್ತು ಇತರೆ ರಾಜ್ಯಗಳಲ್ಲಿ ಹೊಸ ಎಫ್ಸಿ ಶುಲ್ಕವನ್ನು ಕೈಬಿಟ್ಟು ಹಳೆಯ ಶುಲ್ಕ ನೀತಿಯನ್ನು ಜಾರಿ ಮಾಡಿದೆ. ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಚಾಮರಾಜನಗರದಂತ ಒಂದೇ ಊರಂತಲ್ಲ, ಇಡೀ ಕರ್ನಾಟಕದಲ್ಲಿ ಹೊಸದಾಗಿ ಏನು ಫೀಸ್ ಮಾಡಿದ್ದಾರೆ ಅದನ್ನು ಇವರು ಖಂಡನೆ ಮಾಡ್ತಾ ಇದ್ದೀವಿ. ನಾವು ಆ ಫೀಸ್ನ ತೆಗಿಬೇಕು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಂದೇ ಕಡೆ ಜಾಸ್ತಿ ಇರೋದು. ತಮಿಳುನಾಡು ಕಡಿಮೆ ಆಗೈತೆ, ಕೇರಳ ಕಡಿಮೆ ಆಗೈತೆ, ಮತ್ತು ಆಂಧ್ರ ಕಡಿಮೆ ಆಗೈತೆ, ಮಹಾರಾಷ್ಟ್ರದಲ್ಲೂ ಕಡಿಮೆ ಆಗೈತೆ, ಎಲ್ಲ ಕಡೆನೂ ಕಡಿಮೆ ಆಗೈತೆ. ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಮಾತ್ರ ಯಾವುದೂ ಕಮ್ಮಿ ಆಯ್ತಾ ಇಲ್ಲ. ಅದರಿಂದ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇದು ಆದಷ್ಟು ಬೇಗ ನಮ್ಗೆ ಮೊದಲು ಹೆಂಗಿತ್ತು ಹಂಗೆ ಬರೀ 1000 ರೂಪಾಯಿ ಎಫ್ ಸಿ ಅಂತ ಮಾಡಿ ನಮಗೆ ಕೊಡಬೇಕು. ಇಲ್ಲ ಅಂದರೆ ಮುಂದಕ್ಕೆ ನಾವು ಕಡ್ಡಾಗಿ ಎಲ್ಲ ಕಡೆನೂ ಗಾಡಿಗಳೆಲ್ಲ ಬಂದ್ ಮಾಡ್ತೀವಿ. ಯಾವುದೋ ಒಂದು ಲೋಕಲ್ ಯಾವುದು ಸರಬರಾಜು ಮಾಡಲ್ಲ. ಅಕ್ಕಿ ಆಗಲಿ, ಬೇರೆ ಸಿಮೆಂಟ್ ಆಗಲಿ, ಕಬ್ಬಣ ಆಗಲಿ ಯಾವುದೂ ಹೋಗಿ ಕೊಡಲ್ಲ. ಎಲ್ಲನೂ ತಡೆ ಮಾಡ್ತೀವಿ. ಯಾಕಂದರೆ ಲೋಕಲ್ನಲ್ಲಿ ನಾವು ಮಡಗಿರೋಲ್ಲ ಬಡವರು, ನಾವು ಬದುಕಬೇಕು. ಜಾಸ್ತಿ ಬಂಡವಾಳ ದೂರ ಹೋಗೋರು ಅವರು ಶ್ರೀಮಂತರು. ನಾವೆಲ್ಲ ಬಡವರು ಬದುಕಬೇಕು. ಲೋಕಲ್ನಲ್ಲಿರೋದು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ನಮ್ಮ ಯಾರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇದ್ದಾರೋ ಅವ್ರ ಗಮನಕ್ಕೆ ನಾವು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾಮರಾಜನಗರ ಆರ್ ಟಿ ಒನಲ್ಲಿ ನಮ್ಮ ಯೋಗೇಶ್ ಇದ್ದಾರೆ, ಅವ್ರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಮೇಡಮ್ ಅವರು ಈಗ ಮೀಟಿಂಗ್ ಹೋಗಿದ್ದಾರೆ. ಅದರಿಂದ ಸೂಪರಿಂಟೆಂಡೆಂಟ್ ಸಾಹೇಬರನ್ನ ನಾವು ಮನವಿ ಕೊಟ್ಟಿದ್ದೀವಿ, ಅವ್ರನ್ನ ಹೇಳ್ತಾ ಇದ್ದೀವಿ. ಮೊದಲು ಫೀಸು 1000 ರೂಪಾಯಿ ಇತ್ತು ಎಸ್ ಪಿ ಫೀಸು. ಈಗ 31,000, 28,000, 14,000, 6,000 ಈ ರೀತಿ ಫೀಸ್ಗಳೈತೆ. ಇಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಎಲ್ಲ ಕಂಪ್ಲೀಟು ಅಕ್ಕಿ ಆಗಲಿ, ತರಕಾರಿ ಆಗಲಿ, ಯಾವುದೇ ಗಾಡಿ ಪರಿಸರ ಚೀಟಿಗೆ ಏನು ಅಕ್ಕಿ ಸರಬರಾಜು ಐತಾ ಅದೇ, ಸಿಮೆಂಟು, ಕಬ್ಬಣ, ಇಟ್ಟಿಗೆ, ಮನೆ ಕಟ್ಟಡಕ್ಕೆ ಏನೇನು ಐತಾ ಅದೇ ಎಲ್ಲಾನು ಬಂದ್ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಲೋಕಲ್ ಮಾಲೀಕರ ಉಪಾಧ್ಯಕ್ಷ ಶಕೀಲ್ ಖಾನ್, ಕಾರ್ಯದರ್ಶಿ ನೈಮುಲ್ಲಾ, ಖಜಾಂಚಿ ಸೈಯದ್ ಅಕ್ಮಲ್, ಸಹ ಕಾರ್ಯದರ್ಶಿ ಎಸ್ಕೆ ಮಂಜುನಾಥ್, ಉಬೇದ್ ಉಲ್ಲಾ ಖಾನ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುಗಾದಿ ಹಬ್ಬದ ಹಿನ್ನೆಲೆ ರಸ್ತೆ ಬದಿಯ ವ್ಯಾಪಾರಕ್ಕೆ ತಡೆ, ಜೂನಿಯರ್ ಕಾಲೇಜು ಮೈದಾನಕ್ಕೆ ಸ್ಥಳಾಂತರ. ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಮಹಿಳಾ ಸರ್ಕಾರಿ ನೌಕರರು ಭಾಗಿ, ಟ್ರ್ಯಾಕ್ ಸೂಟ್ ಕೊಡುವ ಮೂಲಕ ಪ್ರೋತ್ಸಾಹ, ಸಂಘದ ವತಿಯಿಂದ ಅಭಿನಂದನೆ. ಸಿಲಿಂಡರ್ ಬೆಲೆ ಏರಿಕೆ, ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರತಿಭಟನೆಗೆ ಪ್ರಾಂತ ರೈತ ಸಂಘ ಸಾಥ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.